ಕೇಂದ್ರ ಬಜೆಟ್ ಬಗ್ಗೆ ಕರ್ನಾಟಕ ಸರ್ಕಾರ ನಿರೀಕ್ಷೆ ಇಟ್ಕೊಂಡಿಲ್ಲ. ಯಾಕಂದ್ರೆ ನಿರೀಕ್ಷೆ ಇಟ್ಕೊಂಡ್ರು ಕೂಡ ಅವೆಲ್ಲ ಹುಸಿ ಆಗ್ತಾವೆ ಅನ್ನೋದು ಶಿವರಾಜ್ ತಂಗಡಗಿ ಅವರ ಅಭಿಪ್ರಾಯ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಏನೂ ಕೊಡಲ್ಲ. ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳಿರೋದು. ಏನು ನಿರೀಕ್ಷೆಗಳನ್ನ ಇಟ್ಕೊಳ್ಳೋದಕ್ಕಾಗುತ್ತೆ? ಭದ್ರಾ ಮೇಲ್ದಂಡೆ ಯೋಜನೆಗೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂದ್ರೆ ಇನ್ನೂ ಕೊಟ್ಟಿಲ್ಲ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅಸಮಾಧಾನ ಹೊರಹಾಕಿದ್ದಾರೆ. ನಮಗೆ ಕೊಡಬೇಕಾದಂತ GST ದುಡ್ಡೇ ಕೊಟ್ಟಿಲ್ಲ ಕೇಂದ್ರದವರು. ಬಿಜೆಪಿಯವರು ಜಗಳ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರಿಗೆ ಕೇಂದ್ರದ ಯೋಜನೆ ತರುವಂತ ಚಿಂತನೆ ಇಲ್ಲ. ಬಿಜೆಪಿಯವರ ಮನೆ ಇದೀಗ 16 ಬಾಗ್ಲಾಗ್ಬಿಟ್ಟಿದೆ. ಅವರಿಗೆ ಅವ್ರವ್ರ ಜಗಳದ್ದೇ ಚಿಂತೆ, ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಯಾವ ಯೋಜನೆ ತರೋದ್ರ ಬಗ್ಗೆ ಕೂಡ ಅವರಿಗೆ ಚಿಂತನೆ ಇಲ್ಲ. ಮತ್ತೊಂದು ಕಡೆ ಕೇಂದ್ರ ಬಜೆಟ್ ಬಗ್ಗೆ ನಮ್ಗೆ ಯಾವ ನಿರೀಕ್ಷೆನೂ ಇಲ್ಲ. ಕರ್ನಾಟಕ ಸರ್ಕಾರ ಯಾವ ನಿರೀಕ್ಷೆನೂ ಇಟ್ಕೊಂಡಿಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಅವರು ಬೇಸರ ಹೊರಹಾಕಿದ್ದಾರೆ. ನಾನು ಕರ್ನಾಟಕ ಸರ್ಕಾರದ ನಿರೀಕ್ಷೆ ಇಟ್ಕೊಂಡಂಥ ಪ್ರಶ್ನೆ ಇಲ್ಲ. ನಮ್ಮ ಕರ್ನಾಟಕದವ್ರಿಗೆ ಯಾವಾಗಲೂ ಅವರು ಏನು ಯೋಜನೆಯನ್ನು ಕೊಡೋಂಗಿಲ್ಲ. ಹಿಂದೆ 5,300 ಕೋಟಿ ಭದ್ರಾ ಯೋಜನೆ ಕೊಡ್ತೀನಿ, ರಾಷ್ಟ್ರೀಯ ಯೋಜನೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿವರೆಗೆ ₹1 ಕೊಟ್ಟಿಲ್ಲ. ಈಗ BJಪಿಯವರು ಇವೇನು ಜಗಳ ಅದಾವಲ್ಲ, ಈ ಜಗಳ ಮಾಡೋಕ್ಕೆ ಬಿಟ್ಬಿಟ್ರೆ ಅವರು ಜಗಳ ಮಾಡೋಕ್ಕೆ ಬಿಟ್ಟು BJಪಿಯವರು ಕೇಂದ್ರ ಸರ್ಕಾರದವ್ರು ಕರ್ನಾಟಕ ಕಡೆ ಲಕ್ಷ್ಯನೇ ಇಲ್ಲ. ನಮಗೆ ಕೊಡಬೇಕಾದಂಥ GST ದುಡ್ಡ ಕೊಟ್ಟಿಲ್ಲ. ನಮಗೆ ಕೊಡಬೇಕಾದ GST ದುಡ್ಡ ಕೊಟ್ಟಿಲ್ಲ. ನಮಗೆ ಕೊಡಬೇಕಾಗಿದ್ದು ಯೋಜನೆಗಳನ್ನು ಕೊಡೋಂಥ ಕೆಲಸ ಆಗೋಲ್ಲ. ಇವರು ಯೋಜನೆ ಕರ್ನಾಟಕಕ್ಕೆ ಯೋಜನೆ ತರಬೇಕಂತ BJಪಿಯವ್ರು ತಲೆಯಾಗನೇ ಇಲ್ಲ. ಇವ್ರಿಗೇನಂದ್ರೆ ಜಗಳ ಮಾಡೋದ್ರಾಗ ನನ್ನ ಬಣ ನಿನ್ನ ಬಣ ಅನ್ನೋದ್ರಾಗ ಈಗ 16 ಬಣ ಆಗ್ಯಾವ. ಮೊನ್ನೆ 6 ಆಗಿದ್ವು, ಈಗ 16 ಆಗ್ಯಾವ. 16 ಬಣದೊಳಗೆ ಈಗ 16 ಆಗ್ಯಾವ. 14 ಮೊನ್ನೆ ಸುಧಾಕರ್ ಒಂದು ಆದ್ರ ಸುಧಾಕರ್ ಹಂಗೆ ಒಂದೊಂದು ಆಗತ್ತಾರೆ. ನಾನು ಕರ್ನಾಟಕ